press the bell icon on the YouTube app and never miss another update. Hi students, so in the previous class we have learned how to find out the prime numbers and composite number by using 10 into 10 grid. That method is called sieve of Eratosthenes. Today we are going to find out the factor of a number, but that factor should be in prime numbers. That factorization is called prime factorization. So ಇವತ್ತು ನಂಬರ್ನ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡ್ತೀವಿ. ಆಲ್ರೆಡಿ ಯು ನೋ ದಟ್ ಹೌ ಟು ಫೈಂಡ್ ಔಟ್ ದ ಫ್ಯಾಕ್ಟರ್ಸ್. ಸೊ ಫ್ಯಾಕ್ಟರ್ಸ್ ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದು ಗೊತ್ತಿದೆ ನಿಮಗೆ. ಆದರೆ ಆ ನಂಬರ್ನ ಫ್ಯಾಕ್ಟರ್ಸು ಈಚ್ ಆ್ಯಂಡ್ ಎವ್ರಿ ನಂಬರ್ ಇದೆಯಲ್ಲ ಪ್ರೈಮ್ ನಂಬರ್ ಆಗಿರಬೇಕು. ಸೊ ಆ ಥರ ಆ ಫ್ಯಾಕ್ಟರೈಸೇಷನ್ಗೆ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕರಿತೀವಿ. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೀನ್ಸ್ ಎ ಫ್ಯಾಕ್ಟರೈಸೇಷನ್ ಇನ್ ವಿಚ್ ಎವ್ರಿ ಫ್ಯಾಕ್ಟರ್ ಈಸ್ ಎ ಪ್ರೈಮ್ is called prime factorization or prime factors. So what is the definition? A factorization in which every factor is a prime is called the prime factorization. ಸೊ ಇಲ್ಲಿ ಏನಂದರೆ, ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದರೆ ಏನಪ್ಪ ಅಂದರೆ, ಸೊ ನಂಬರ್ನ ಫ್ಯಾಕ್ಟರ್ಸನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ, ಆದರೆ ಆ ಎಲ್ಲ ಫ್ಯಾಕ್ಟರ್ಸು ಪ್ರೈಮ್ ನಂಬರ್ ಆಗಿರಬೇಕು. ಸೊ ಪ್ರೈಮ್ ನಂಬರ್ ಅಂದರೆ ನಿಮಗೆ ಗೊತ್ತೇ ಇದೆ. ಸೊ 1 to 10 ತನಕ ಇರೋ ಪ್ರೈಮ್ ನಂಬರ್ಸನ್ನು ಬರೀತೀನಿ. 2, 3, 5, 7 ಹೌದಲ್ವಾ? ಇವು 1 to 10 ಒಳಗಿರೋ ಪ್ರೈಮ್ ನಂಬರ್ಸ್. ಸೊ ನೆಕ್ಸ್ಟು ಆಫ್ಟರ್ 10 ಪ್ರೈಮ್ ನಂಬರ್ಸ್ ಇದೆ ಹೌದಲ್ವಾ? 11, 13 ಸೊ ಈ ಥರ ಪ್ರೈಮ್ ನಂಬರ್ಸ್ ಇದೆ. 17, 19 ಸೊ ಆಲ್ ಆರ್ ಪ್ರೈಮ್ ನಂಬರ್ಸ್. ತುಂಬ ಪ್ರೈಮ್ ನಂಬರ್ಸ್ ಇದೆ. ಸೊ ಆದರೆ ಯಾವುದೇ ಒಂದು ನಂಬರ್ ಆಗಿರಲಿ, ಆ ನಂಬರ್ನ ಫ್ಯಾಕ್ಟರ್ಸು ಪ್ರೈಮ್ ನಂಬರ್ಸ್ ಆಗಿರಬೇಕು. ಸೊ ಈ ಮೆಥಡ್ಗೆ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ 18. ಸೊ 18ನ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡೋಣ. ಫ್ಯಾಕ್ಟರ್ಸ್ ಆಫ್ ಎಕ್ಸಾಂಪಲ್ ಫ್ಯಾಕ್ಟರ್ಸ್ ಆಫ್ 18. ಸೊ ಫ್ಯಾಕ್ಟರ್ಸ್ ಆಫ್ 18 ಅಂದರೆ 18 ಯಾವ ಟೇಬಲಲ್ಲಿ ಬರುತ್ತೆ? 1 18s ಹೌದಲ್ವಾ? 2 9s 18. ನೆಕ್ಸ್ಟ್ 3 6s 18 ಆರ್ 6 3s 18, 9 2s 18, 18 1s 18. ಸೊ ಆಲ್ ಆರ್ ಫ್ಯಾಕ್ಟರ್ಸ್ ಆಫ್ 18. ಇವೆಲ್ಲ ಫ್ಯಾಕ್ಟರ್ಸ್ ಆಫ್ 18. ಬಟ್ ಇದನ್ನು ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕರೆಯಲ್ಲ. ಯಾಕೆ? ಸೊ 1 and ಸೊ ನೋಡ್ರಿ ಇಲ್ಲಿ ಫ್ಯಾಕ್ಟರ್ಸನ್ನು ಬರಿತೀನಿ. 1 2 3 6 9 18 ಹೌದಲ್ವಾ? ಇವು 18ನ ಫ್ಯಾಕ್ಟರ್ಸ್ ಹೌದಲ್ವಾ? ಸೊ ಇಲ್ಲಿ ನೋಡ್ರಿ ಇಲ್ಲಿ 1 and 18 ಹೌದಲ್ವಾ? ಸೊ ಇದು 18 ಏನಾಗುತ್ತೆ? ಕಾಂಪೋಸಿಟ್ ನಂಬರ್ ಆಗುತ್ತೆ. 2 and 9 ಇದೆ. 2 into 9 2 ಪ್ರೈಮ್ ನಂಬರ್ ಆಗುತ್ತೆ. ಆದರೆ 9 ಏನಾಗುತ್ತೆ? ಇದು ಕಾಂಪೋಸಿಟ್ ನಂಬರ್ ಆಗುತ್ತೆ ಹೌದಲ್ವಾ? 2 ಪ್ರೈಮ್ ನಂಬರ್ ಆಗುತ್ತೆ, 9 ಕಾಂಪೋಸಿಟ್ ನಂಬರ್ ಆಗುತ್ತೆ. ಹಾಗೆ 3 ಇದೆಯಲ್ಲ ಪ್ರೈಮ್ ನಂಬರ್ ಆಗುತ್ತೆ, 6 ಕಾಂಪೋಸಿಟ್ ನಂಬರ್ ಆಗುತ್ತೆ. ಸೊ ಇವು ಫ್ಯಾಕ್ಟರ್ಸ್ ಆಫ್ 18 ಹೌದು, ಬಟ್ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 18 ಅಲ್ಲ. ಇಲ್ಲಿ ಪ್ರೈಮ್ ಫ್ಯಾಕ್ಟರ್ಸ್ ಅಂದರೆ ಯಾವುದೇ ಒಂದು ನಂಬರ್ ಆಗಿರಲಿ, ಅದರ ಫ್ಯಾಕ್ಟರ್ ಓನ್ಲಿ ಪ್ರೈಮ್ ನಂಬರ್ಸ್ ಆಗಿರಬೇಕು. ಸೊ ಇಂಥ ಫ್ಯಾಕ್ಟರೈಸೇಷನ್ಗೆ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ 2 9s ಹೌದಲ್ವಾ? ಸೊ 2 9s 18. ಸೊ ಇದನ್ನು ನಾನು ಏನು ಮಾಡ್ತೀನಿ, ಇದನ್ನು ಸೊ ಆಲ್ರೆಡಿ 2 ಈಸ್ ಪ್ರೈಮ್ ನಂಬರ್. 9ಅನ್ನು ನಾನು ಏನು ಮಾಡ್ತೀನಿ? ಪ್ರೈಮ್ ನಂಬರ್ ಆಗಿ ಬ್ರೇಕ್ ಮಾಡ್ತೀನಿ. ಹೇಗೆ? ಐ ಆಮ್ ರೈಟಿಂಗ್ 2 ಇಂಟು ಆ್ಯಸ್ ಇಟ್ ಈಸ್. ಸೊ 9ಅನ್ನು ಹೇಗೆ ಬ್ರೇಕ್ ಮಾಡ್ತೀನಿ? ಸೊ 9ಅನ್ನು 3 3s 9 ಅಂತ ಬ್ರೇಕ್ ಮಾಡಿದ್ದೀನಿ. 3 3s 9. ಸೊ ಹಾಗಾದರೆ ಇದನ್ನು ಮಲ್ಟಿಪ್ಲೈ ಮಾಡಿ ನೋಡ್ರಿ, 18 ಬರುತ್ತೆ. 2 3s 6, 2 3s 6, 6 3s 18. ಸೊ ಹಾಗಾದರೆ 18ನ ಪ್ರೈಮ್ ಫ್ಯಾಕ್ಟರ್ಸ್ ಯಾವ್ದು? 2 into 3 into 3. ಯಾಕಪ್ಪ ಅಂದರೆ 2 and 3 ಪ್ರೈಮ್ ನಂಬರ್ಸ್ ಹೌದಲ್ವಾ? ಸೊ ಇದನ್ನೇ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕರಿತೀವಿ. ತುಂಬ ಸಿಂಪಲ್, ಏನಿಲ್ಲ, ನಂಬರ್ನ
ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಬೇಕು, ಆ ಎಲ್ಲ ನಂಬರ್ಸು ಪ್ರೈಮ್ ನಂಬರ್ ಆಗಿರಬೇಕು. ಸೊ ಪ್ರೈಮ್ ನಂಬರ್ ಆಗಿದ್ರೆ ಅದನ್ನೇ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕರಿತೀವಿ. ಸೊ ಈಗ 2 9s ನಾನು ಪ್ರೈಮ್ ನಂಬರ್ ಆಗಿ ಬ್ರೇಕ್ ಮಾಡಿದೆ, ಹೌದಲ್ವಾ? ಸೊ 3 6 ಇದನ್ನು ಪ್ರೈಮ್ ನಂಬರ್ ಆಗಿ ಬ್ರೇಕ್ ಮಾಡ್ತಿದ್ದೀವಿ, ಹೌದಲ್ವಾ? ಸೇಮ್ 3 6 ಆ್ಯಕ್ಚುಲಿ 3 6 18, ಹೌದಲ್ವಾ? 3 ಇಂದನೂ ಡಿವೈಡ್ ಆಗುತ್ತೆ 18, 6 ಇಂದನೂ ಡಿವೈಡ್ ಆಗುತ್ತೆ. ಸೊ 3 6 18 ಇದನ್ನು ನಾನು ಹೇಗೆ ಮಾಡ್ತೀನಿ, ಪ್ರೈಮ್ ನಂಬರ್ ಆಗಿ ಬ್ರೇಕ್ ಮಾಡ್ತೀನಿ. ಸೊ 3ನ ಆ್ಯಸ್ ಇಟ್ ಈಸ್ ಬರಿತಿದ್ದೀನಿ, ಇಂಟು ಸೈನ್ ಆ್ಯಸ್ ಇಟ್ ಈಸ್ ಬರಿತೀನಿ. ಸೊ 6ನ ಹೇಗೆ ಬ್ರೇಕ್ ಮಾಡ್ತೀನಿ ಅಂದರೆ, ಹೇಗೆ ಮಲ್ಟಿಪ್ಲೈ ಮಾಡ್ತೀನಿ ಅಂದರೆ ಪ್ರೈಮ್ ನಂಬರಿಂದ ಮಲ್ಟಿಪ್ಲೈ ಮಾಡ್ತೀನಿ. 2 3s 6, 2 3s 6, ಹೌದಲ್ವಾ? 6ನ ಈ ಥರ ನಾನು ಬ್ರೇಕ್ ಮಾಡಿದ್ದೀನಿ, 2 3s 6. ಸೊ ಹಾಗಾದರೆ ಯಾವುದ್ಯಾವುದು ನೋಡ್ರಿ, ಇಲ್ಲಿರೋ ಎಲ್ಲ ನಂಬರ್ಸು ಸೇಮ್ ಪ್ರೈಮ್ ನಂಬರ್ಸ್ ಇಲ್ಲಿ ರಿಪೀಟ್ ಆಗಿದೆ, ಹೌದಲ್ವಾ? ಸೊ 3 ಇದೆ, ಸೊ ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಹೌದಲ್ವಾ? ಈ ಥರ ನಾವೇನು ಮಾಡಬೇಕು, ನಂಬರ್ನ ಫ್ಯಾಕ್ಟರ್ಸನ್ನ ಓನ್ಲಿ ಪ್ರೈಮ್ ನಂಬರ್ಸಿಂದ ಫೈಂಡ್ ಔಟ್ ಮಾಡ್ತೀವಿ, ಹೌದಲ್ವಾ? ಸೊ ಈ ಪ್ರೈಮ್ ಫ್ಯಾಕ್ಟರೈಸೇಷನ್ನ ಯಾವುದೇ ಒಂದು ನಂಬರ್ನ ಪ್ರೈಮ್ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ 2 ಮೆಥಡಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಒಂದು ಫ್ಯಾಕ್ಟರ್ ಟ್ರೀ ಮೆಥಡ್, another one division method. So factorization, prime factorization are 2 methods. So one factor tree method, so second method division method. Second method is division method, ಹೌದಲ್ವಾ? ಡಿವಿಷನ್ ಮೆಥಡ್. ಸೊ ಇವೆರಡು ಮೆಥಡನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಒಂದು 2-3 ನಂಬರ್ಸಿಂದ ಫ್ಯಾಕ್ಟರ್ಸ್ನ ಪ್ರೈಮ್ ಫ್ಯಾಕ್ಟರೈಸೇಷನನ್ನು ಫೈಂಡ್ ಔಟ್ ಮಾಡೋಣ. ಈಗ ಫಾರ್ ಎಕ್ಸಾಂಪಲ್ ಸೊ 24, ಹೌದಲ್ವಾ? 24ನ ಫ್ಯಾಕ್ಟರ್ಸ್, 24 ಯಾವ ಟೇಬಲಲ್ಲಿ ಬರುತ್ತೆ? 124s, ಹೌದಲ್ವಾ? 2 12s, ಸೊ 3 8s, ನೆಕ್ಸ್ಟು 4 6, ಹೌದಲ್ವಾ? ಸೊ ಇಷ್ಟು ಮೆಥಡಲ್ಲಿ ಇಷ್ಟು ಫ್ಯಾಕ್ಟರ್ಸ್ ಆಫ್ ಅಂದರೆ ಮೀನ್ಸ್ 24 1ಇಂದ ಡಿವೈಡ್ ಆಗುತ್ತೆ, ಆರ್ 24ಇಂದನೂ ಡಿವೈಡ್ ಆಗುತ್ತೆ. ಆರ್ ಮಲ್ಟಿಪ್ಲಿಕೇಶನ್ ಮೆಥಡ್ ಹೇಳಬೇಕಂದ್ರೆ ಸೊ 24 1 ಟೇಬಲಲ್ಲೂ ಬರುತ್ತೆ, 24 ಟೇಬಲಲ್ಲೂ ಬರುತ್ತೆ. ಸೊ 24 2 ಟೇಬಲಲ್ಲೂ ಬರುತ್ತೆ, 12 ಟೇಬಲಲ್ಲೂ ಬರುತ್ತೆ, 24 3 ಟೇಬಲಲ್ಲೂ ಬರುತ್ತೆ, 8 ಟೇಬಲಲ್ಲೂ ಬರುತ್ತೆ, 24 4 ಟೇಬಲಲ್ಲೂ ಬರುತ್ತೆ, 6 ಟೇಬಲಲ್ಲೂ ಬರುತ್ತೆ. ಇದ್ರ ಮೀನಿಂಗ್ ಆರ್ ಇನ್ನೊಂದು ಮೀನಿಂಗ್ ಅದು ಹೇಳಬೇಕಂದ್ರೆ ಸೊ 24 2ಇಂದನೂ ಡಿವೈಡ್ ಆಗುತ್ತೆ, 12ಇಂದನೂ ಡಿವೈಡ್ ಆಗುತ್ತೆ, 24 3ಇಂದನೂ ಡಿವೈಡ್ ಆಗುತ್ತೆ, 8ಇಂದನೂ ಡಿವೈಡ್ ಆಗುತ್ತೆ, 24 4ಇಂದನೂ ಡಿವೈಡ್ ಆಗುತ್ತೆ, 6ಇಂದನೂ ಡಿವೈಡ್ ಆಗುತ್ತೆ. ಆಲ್ ಆರ್ ಫ್ಯಾಕ್ಟರ್ಸ್ ಆಫ್ 24. ಇವು ಫ್ಯಾಕ್ಟರ್ಸ್ ಆಫ್ 24, ಹೌದಲ್ವಾ? 24ನ ಫ್ಯಾಕ್ಟರ್ಸ್ ಹೌದು, ಬಟ್ ದೀಸ್ ಆರ್ ನಾಟ್ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 24. 24ನ ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲ. ಮೀನ್ಸ್ ಇಲ್ಲಿ ಏನು 1 × 24 ಇದೆ, 24 ಇದೆಯಲ್ಲ, ಇದು ಏನು ಕಾಂಪೋಸಿಟ್ ನಂಬರ್ ಆಗುತ್ತೆ, ಪ್ರೈಮ್ ನಂಬರ್ ಆಗಲ್ಲ. 2 ಪ್ರೈಮ್ ನಂಬರ್ ಆಗುತ್ತೆ, ಬಟ್ 12 ಇಸ್ ಕಾಂಪೋಸಿಟ್ ನಂಬರ್ ಆಗುತ್ತೆ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ಓನ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದರೆ ಎಲ್ಲ ನಂಬರು ಪ್ರೈಮ್ ನಂಬರ್ ಆಗಿರಬೇಕು. ಇಲ್ಲಿ 2 ಮಾತ್ರ ಪ್ರೈಮ್ ಇದೆ, ಆದರೆ 12 ಇದೆ ಎಲ್ಲ ಕಾಂಪೋಸಿಟ್ ಆಗುತ್ತೆ. ಸೊ ಹಾಗಾದ್ರೆ ಇದು ಪ್ರೈಮ್ ಫ್ಯಾಕ್ಟರ್ ಆಗಲ್ಲ. ಇಲ್ಲಿ 3 ಇದೆಯಲ್ಲ ಏನಾಗುತ್ತೆ, ಪ್ರೈಮ್ ನಂಬರ್ ಆಗುತ್ತೆ, ಬಟ್ 8 ಈಸ್ ಎ ಕಾಂಪೋಸಿಟ್ ನಂಬರ್. ಹಿಯರ್ 4 and 6 ಬೋತ್ ಆರ್ ಕಾಂಪೋಸಿಟ್ ನಂಬರ್. ಸೊ ಇದನ್ನೇ ನಾವು ಬ್ರೇಕ್ ಮಾಡ್ಬೋದು. ಹೇಗೆ? ಕಾಂಪೋಸಿಟ್ ನಂಬರ್ ಆಗಿ ನಾವು ಏನು ಮಾಡ್ಬೋದು, ಬ್ರೇಕ್ ಮಾಡ್ಬೋದು. ಸೊ ಈಗ 2 12s ಇದನ್ನು ಬ್ರೇಕ್ ಮಾಡ್ತೀನಿ ನೋಡ್ರಿ. ಸೊ 2 ಇದೆ, ಇಂಟು ಇದೆ, ಸೊ 12 ಅಂದರೆ 6 2s 12, 2 ಇಂಟು, ಸೊ ಇಲ್ಲಿ ನೋಡ್ರಿ ಇಲ್ಲಿ 12 ಇದೆ, ಹೌದಲ್ವಾ? 12ಅನ್ನು ಬ್ರೇಕ್ ಮಾಡ್ತೀನಿ. ಹೇಗೆ? 2 6 ಅಂದರೆ 2 6 6ನ ಮತ್ತೆ ಫರ್ದರ್ ಬ್ರೇಕ್ ಮಾಡ್ತೀನಿ, 2 3s 6. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 24 ಬರುತ್ತೆ. 2 2s 4, 4 2s 8, 8 3s 24. ಸೊ ಹಾಗೆ ಇಲ್ಲಿ 3ನ ನಾನು ಬರೀತಿದ್ದೀನಿ. ಸೊ ಇದನ್ನು 8ನ ಬ್ರೇಕ್ ಮಾಡ್ತೀನಿ. ಹೇಗೆ ಬ್ರೇಕ್ ಮಾಡ್ತಿದ್ದೀನಿ? 2 ಇಂಟು 2 ಇಂಟು 2, ಹೌದಲ್ವಾ? 2 2s 4, 4 2s 8, 3 ಆ್ಯಸ್ ಇಟ್ ಈಸ್ ಬರ್ತಿದ್ದೀನಿ, 8ನ ಬ್ರೇಕ್ ಮಾಡಿದ್ದೀನಿ. ಸೊ ಹಾಗೆ 4ನ ಬ್ರೇಕ್ ಮಾಡ್ತೀನಿ. ಹೇಗೆ? ಪ್ರೈಮ್ ನಂಬರ್ಸಿಂದ ಬ್ರೇಕ್ ಮಾಡ್ತೀನಿ. 2 ಇಂಟು 2 ಇಂಟು 6ನ 2 ಇಂಟು 3. ಸೊ ನೀವು ಚೆಕ್ ಮಾಡ್ಕೊಳ್ರಿ, ಸೇಮ್ 2 and 3 ಇಂಟರ್ಚೇಂಜ್ ಆಗಿದೆ ಅಷ್ಟೇ, ಆರ್ಡರ್ ಚೇಂಜ್ ಆಗಿದೆ.
ಸೊ ಒಂದು ನಂಬರಲ್ಲಿ ಎಷ್ಟು ಸಲ 2 ಇದೆ, ಎಷ್ಟು ಸಲ 3 ಇದೆ, ಎಲ್ಲ ಪ್ರೈಮ್ ಫ್ಯಾಕ್ಟರ್ಸಲ್ಲಿ ಅಷ್ಟೇ ಸಲ 2 and 3 ಇದೆ. ಸೊ ಇಲ್ಲಿ 2 1 2 3 ಟೈಮ್ ಇದೆ, ಹೌದಲ್ವ? 1 2 3 ಟೈಮ್ 2 ಇದೆ. ಇಲ್ಲಿ 1 2 3 ಟೈಮ್ 2 ಇದೆ. ಇಲ್ಲಿ 3 1 ಟೈಮ್ ಇದೆ, ಇಲ್ಲೂ ಸಹ 3 1 ಟೈಮ್ ಇದೆ, ಇಲ್ಲೂ ಸಹ 3 1 ಟೈಮ್ ಇದೆ, ಹೌದಲ್ವಾ? ಸೊ ಏನು ಪ್ರೈಮ್ ಫ್ಯಾಕ್ಟರ್ ಇಂಟರ್ಚೇಂಜ್ ಆಗಿದೆ ಅಷ್ಟೇ ನಂಬರ್ಸು. ಸೊ ಇಂಟರ್ಚೇಂಜ್ ಆಗಿದೆ. ನಂಬರ್ ಆಫ್ ಟೈಮ್ಸ್ 2 3 ಟೈಮ್ ಇದೆ, ನಂಬರ್ ಆಫ್ ಟೈಮ್ಸ್ 3 1 ಟೈಮ್ ಇದೆ, ಹೌದಲ್ವಾ? ಸೊ ಇಲ್ಲಿ ಪ್ರೈಮ್ ಫ್ಯಾಕ್ಟರ್ಸ್ ಅಂದರೆ ಏನಪ್ಪ ಅಂದರೆ ನಾವು ನಂಬರ್ನ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡಬೇಕು. ಬಟ್ ಅದು ಏನು ಪ್ರೈಮು, ಎಲ್ಲ ನಂಬರ್ಸು ಪ್ರೈಮ್ ನಂಬರ್ಸ್ ಆಗಿರಬೇಕು, ಓಕೆನಾ? ಸೊ ಇವೆಲ್ಲ ಫ್ಯಾಕ್ಟರ್ಸ್ ಆಫ್ 24. ಸೊ ಇವು ಏನು ಫ್ಯಾಕ್ಟರ್ಸ್ ಆಫ್ ಏನಾಗುತ್ತೆ, ಇವು ಫ್ಯಾಕ್ಟರ್ಸ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 24 ಆಗುತ್ತೆ. ಏನು ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 24, ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 24. ಸೊ ಹಾಗಾದ್ರೆ ಇದು 24 ಬ್ರೇಕ್ ಮಾಡೋಣ. ಸೊ 1 ಇಂಟು, ಹೌದಲ್ವಾ, 24 ಹೌದಲ್ಲ, 8 3s 24, 8 3s 24 ಆಗುತ್ತೆ, ಹೌದಲ್ವಾ? 3ನ ಬರ್ಕೊಳ್ತಿದ್ದೀನಿ. 8ನ ಹೇಗೆ ಬ್ರೇಕ್ ಮಾಡ್ತೀನಿ, 2 ಇಂಟು 2 ಇಂಟು 2, ಹೌದಲ್ವಾ? 2 2s 4, 4 2s 8, 8 3s 24, 24 1s 24, ಹೌದಲ್ವಾ? ದೀಸ್ ಆರ್ ಆಲ್ಸೋ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ ಎ 24. ಸೊ ಐ ಹೋಪ್ ಆಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್, ಹೌದಲ್ವಾ? ಪ್ರೈಮ್ ಫ್ಯಾಕ್ಟರ್ಸ್ ಅಂದ್ರೇನು, ಫ್ಯಾಕ್ಟರ್ಸ್ ಅಂದ್ರೇನು, ಹೌದಲ್ವಾ? ಫ್ಯಾಕ್ಟರ್ಸ್ ಅಂದರೆ ವಿ ಕ್ಯಾನ್ ಯೂಸ್ ಬೋತ್ ಕಾಂಪೋಸಿಟ್ ನಂಬರ್ ಆ್ಯಂಡ್ ಪ್ರೈಮ್ ನಂಬರ್ಸನ್ನು ಯೂಸ್ ಮಾಡಿ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡ್ಬೋದು, ಯಾವುದೇ ನಂಬರ್ನ. ಓನ್ಲಿ ಪ್ರೈಮ್ ಫ್ಯಾಕ್ಟರ್ಸ್ ಅಂದರೆ ಓನ್ಲಿ ಪ್ರೈಮ್ ನಂಬರ್ಸೇ ಇರಬೇಕು. ಸೊ ಇನ್ನೊಂದು ಏನಪ್ಪ ಅಂದರೆ ಪ್ರೈಮ್ ನಂಬರನ್ನು ಈಸಿಯಾಗಿ ನಾವು ಏನು ಮಾಡ್ಬೋದು, ಆ ನಂಬರ್ ಯಾವುದೇ ನಂಬರ್ ಕೊಟ್ಟಿರಲಿ, ಫಸ್ಟ್ ಸ್ಟಾರ್ಟಿಂಗ್ ಆ ನಂಬರು ಈವನ್ ನಂಬರ್ ಆಗಿದ್ದರೆ ಆ ನಂಬರನ್ನು ನಾವು 2 ಟೇಬಲಿಂದನೇ ಡಿವೈಡ್ ಮಾಡ್ತಾ ಹೋದರೆ ಈಸಿಯಾಗಿ ನಮಗೆ ಪ್ರೈಮ್ ನಂಬರ್ಸ್ ಸಿಗುತ್ತೆ. ಸೊ ನೆಕ್ಸ್ಟ್ ನಾನು ಹೇಳ್ತೀನಿ ನಿಮಗೆ ಎಕ್ಸಸೈಸ್ ಪ್ರಾಬ್ಲಮ್ಸ್ ಮಾಡುವಾಗ. ಸೊ ಹಾಗಾದರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದ್ರೇನು ಗೊತ್ತಾಯಿತು. ಈಗ ಪ್ರೈಮ್ ಫ್ಯಾಕ್ಟರೈಸೇಷನ್ನ 2 ಮೆಥಡಲ್ಲಿ ಫೈಂಡ್ ಔಟ್ ಮಾಡ್ತಾರೆ, ಹೌದಲ್ವಾ? ಆವಾಗಲೇ ಹೇಳಿದ್ದೆ, ಫ್ಯಾಕ್ಟರ್ ಟ್ರೀ ಮೆಥಡ್, ಡಿವಿಷನ್ ಮೆಥಡ್. ಸೊ ಫ್ಯಾಕ್ಟರ್ ಟ್ರೀ ಮೆಥಡನ್ನು ನೀವು ಲೋವರ್ ಕ್ಲಾಸಲ್ಲಿ ಸ್ಟಡಿ ಮಾಡ್ತೀರಾ. ನೆಕ್ಸ್ಟ್ ಹೈಯರ್ ಕ್ಲಾಸಲ್ಲಿ ಜಾಸ್ತಿ ಸ್ಟಡಿ ಮಾಡೋದಪ್ಪ ಅಂದರೆ ನೀವು ಡಿವಿಷನ್ ಮೆಥಡ್ ಸ್ಟಡಿ ಮಾಡ್ತೀರಂದರೆ ಇಲ್ಲಿ ನೀವು ಕಲಿತೀರಾ. ನೆಕ್ಸ್ಟ್ ಹೈಯರ್ ಕ್ಲಾಸಲ್ಲಿ ನೀವು ಡಿವಿಷನ್ ಮೆಥಡನ್ನೇ ನೀವು ಜಾಸ್ತಿ ಯೂಸ್ ಮಾಡೋದು. ಸೊ ಇದು ಯಾಕೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಯಾಕೆ ಈ ಮೆಥಡಪ್ಪ ಅಂದರೆ ನೆಕ್ಸ್ಟ್ ಈಗ ನೀವು ಸಬ್ ಹೆಡ್ಡಿಂಗ್ ಇದೆ ನೆಕ್ಸ್ಟು. ಸೊ ಈ ಚಾಪ್ಟ್ರಲ್ಲೇ ಸೊ HCF ಆ್ಯಂಡ್ LCM ಅಂತ, HCF ಆ್ಯಂಡ್ LCM ಅಂತ ನೀವು ಫೈಂಡ್ ಔಟ್ ಮಾಡ್ತೀರಾ. ಸೊ ಓನ್ಲಿ ಫ್ಯಾಕ್ಟರ್ಸನ್ನ ಯೂಸ್ ಮಾಡಿ ನೀವು ಈ ಸೊ HCF ಅಂತ ನೀವು ಫೈಂಡ್ ಔಟ್ ಮಾಡ್ತೀವಿ, ಇದಕ್ಕೆ ರಿಲೇಟೆಡ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತೇಳಿ. ಸೊ ನೀವು ಈ ಮೆಥಡಲ್ಲಿ ಏನು ಮಾಡ್ತೀರಾ, ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ತುಂಬ ಇಂಪಾರ್ಟೆಂಟ್ ನಿಮಗೆ HCF ಫೈಂಡ್ ಔಟ್ ಮಾಡೋಕ್ಕೆ, ಓಕೆನಾ? ಸೊ HCF ಜೊತೆ ನೀವು LCM ಫೈಂಡ್ ಔಟ್ ಮಾಡ್ತೀರಾ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ HCF ಅಂದ್ರೇನು, LCM ಅಂದ್ರೇನು, ಓಕೆನಾ? ಫಸ್ಟ್ ಈಗ ಪ್ರೈಮ್ ಫ್ಯಾಕ್ಟರೈಸೇಷನ್ನ ಮೆಥಡ್ ಹೇಗೆ, ಹೌ ಟು ಫೈಂಡ್ ಔಟ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ ಎ ನಂಬರ್ ಯೂಸಿಂಗ್ ದ ಫ್ಯಾಕ್ಟರ್ ಟ್ರೀ ಮೆಥಡ್ ಆ್ಯಂಡ್ ಡಿವಿಷನ್ ಮೆಥಡ್. ಸೊ ಫಸ್ಟ್ ಮೆಥಡ್ ಫ್ಯಾಕ್ಟರ್ ಟ್ರೀ ಮೆಥಡ್. ಸೊ ಫಸ್ಟ್ ಮೆಥಡ್ ಫೈಂಡ್ ದ ಫಸ್ಟ್ ಮೆಥಡ್ ಫ್ಯಾಕ್ಟರ್ ಟ್ರೀ ಮೆಥಡ್, ಹೌದಲ್ವಾ? ನೆಕ್ಸ್ಟ್ ಡಿವಿಷನ್ ಮೆಥಡ್. ಓಕೆ, ಫೈಂಡ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 54. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋ ಎಕ್ಸಾಂಪಲನ್ನು ತೋರಿಸ್ತಿದ್ದೀನಿ. 54 ಹೌದಲ್ವಾ? 54ನ ಫ್ಯಾಕ್ಟರ್ಸನ್ನ ಫೈಂಡ್ ಔಟ್ ಮಾಡಬೇಕು. ಯಾವ ಮೆಥಡಲ್ಲಿ ಫೈಂಡ್ ಔಟ್ ಮಾಡಬೇಕು? ಸೊ ಪ್ರೈಮ್ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಒಂದು ಫ್ಯಾಕ್ಟರ್ ಟ್ರೀ ಮೆಥಡಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಇನ್ನೊಂದು ಡಿವಿಷನ್ ಮೆಥಡಲ್ಲಿ. ಸೇಮ್ ಒಂದೇ ಎಕ್ಸಾಂಪಲನ್ನು ಎರಡು ಮೆಥಡಲ್ಲಿ ತೋರಿಸ್ತೀನಿ ನಾನು, ಓಕೆನಾ? 54 ಹೌದಲ್ವಾ? ಸೊ ಇದು 54 ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅಂತ ಹೇಗೆ ಫೈಂಡ್ ಔಟ್ ಮಾಡಬೇಕಪ್ಪ ಅಂದರೆ ಇಲ್ಲಿ 54 ಇದು ಈವನ್ ನಂಬರ್ ಆಗುತ್ತೆ. ಸೊ ಇಲ್ಲಿ 54 ಇದೆ, ಹೌದಲ್ವಾ? 54ನ ಒನ್ಸ್ ಪ್ಲೇಸಲ್ಲಿ 54ಅಲ್ಲಿ 4ನ ಪ್ಲೇಸ್ ವ್ಯಾಲ್ಯೂ 1s ಆಗುತ್ತೆ, ಹೌದಲ್ವಾ? 4ನ ಪ್ಲೇಸ್ ವ್ಯಾಲ್ಯೂ 1s ಆಗುತ್ತೆ, 5ನ ಪ್ಲೇಸ್ ವ್ಯಾಲ್ಯೂ 10s ಆಗುತ್ತೆ, ಹೌದಲ್ವಾ? ಸೊ ಯಾವುದೇ ನಂಬರ್ ಕೊಟ್ಟಿರಲಿ ಅದು ಈವನ್ ನಂಬರ್ ಆಗಿದ್ದರೆ ಅಥವಾ 1s ಪ್ಲೇಸಲ್ಲಿ 0
2 4 6 8 ಇಷ್ಟು ಡಿಜಿಟಲ್ಲಿ ಯಾವುದೇ ಒಂದು ಡಿಜಿಟ್ ಇದ್ರೂ ಆ ನಂಬರ್ ಈಸಿಯಾಗಿ 2 ಇಂದ ಡಿವೈಡ್ ಆಗುತ್ತೆ. ಸೊ ನೀವು ಪ್ರೈಮ್ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡುವಾಗಲೂ ಏನು ಮಾಡಿರಿ, ಫಸ್ಟು ಆ ನಂಬರ್ ಆಡ್ ನಂಬರು ಈವನ್ ನಂಬರು ನೋಡ್ಕೊಳ್ರಿ. ಓಕೆನಾ? ಸೊ ಅದು ಈವನ್ ನಂಬರ್ ಆಗಿದ್ರೆ ಫಸ್ಟ್ ಆಫ್ ಆಲ್ ನೀವು ಪ್ರೈಮ್ ನಂಬರು 2ನ ಯೂಸ್ ಮಾಡಬೇಕು. ಓಕೆನಾ? ಸಿ ಹಿಯರ್. ಸೊ 54ನ ಒನ್ಸ್ ಪ್ಲೇಸಲ್ಲಿ ಏನಿದೆ, ಸೊ 4 ಇದೆ. 54 ಈಸ್ ಎ ಈವನ್ ನಂಬರ್. ಸೊ ಫಸ್ಟ್ ಏನು ಮಾಡಿರಿ, ಫ್ಯಾಕ್ಟರ್ ಟ್ರೀ ಮೆಥಡ್ ಅಂದರೆ ಸೊ ಇದನ್ನು 2 ಇಂದ ಡಿವೈಡ್ ಮಾಡಿರಿ. ಸೊ ಇಲ್ಲಿ ನೋಡಿರಿ 2 ಇಂದ ಡಿವೈಡ್ ಮಾಡ್ತಿದ್ದೀನಿ. 2 2s 4. ಸೊ ರಿಮೈಂಡರ್ 1, ಹೌದಲ್ವಾ? ಸೊ ಬ್ರಿಂಗ್ ಡೌನ್ 4. 2 7s 14. ಸೊ ಹಾಗಾದ್ರೆ ಏನು 27 2s. ಸೊ 27 2s ಏನು ಬರುತ್ತೆ, 54 ಬರುತ್ತೆ. 2 7s 14, ಕ್ಯಾರಿ 1, 2 2s 4 ಪ್ಲಸ್ 1 5, 54 ಬರುತ್ತೆ. ಸೊ ಹಾಗಾದ್ರೆ ಏನು ಫ್ಯಾಕ್ಟರ್ ಟ್ರೀ ಮೆಥಡ್ ಅಂದರೆ 2 27s. ಸೊ ಫಸ್ಟ್ ಸ್ಟೆಪ್ಪು ಸ್ವಲ್ಪ ಟಫ್ ಅನಿಸುತ್ತೆ, ನೀವೇನು ಮಾಡಿರಿ ವರ್ಕಿಂಗ್ ಕಾಲಮಲ್ಲಿ ಸೊ ಡಿವೈಡ್ ಮಾಡಿಕೊಡ್ರಿ. ಓಕೆನಾ? ಓಕೆನಾ? ಲಿಸನ್. ಸೊ 2 27s 54. ಸೊ ನೆಕ್ಸ್ಟ್ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು. ಸೊ 27 3 ಟೇಬಲಲ್ಲಿ ಬರುತ್ತೆ, ಹೌದಲ್ವಾ? 27 ಇದೆ, ಇಲ್ಲಿ 7 ಅಂದರೆ ಇದು ಆಡ್ ನಂಬರ್ ಆಗುತ್ತೆ, 2 ಇಂದ ಡಿವೈಡ್ ಆಗಲ್ಲ. ಸೊ 3 9s 27, ಹೌದಲ್ವಾ? ನೆಕ್ಸ್ಟು 3 3s 9, ಹೌದಲ್ವಾ? ಲಾಸ್ಟಿಗೆ ಪ್ರೈಮ್ ನಂಬರ್ಸ್ ಬಂದಿದೆ, ತುಂಬ ಈಸಿ ಇದೆ. 54 ಇದೆ, 2 ಇಂದ ವರ್ಕಿಂಗ್ ಕಾಲಮಲ್ಲಿ ಡಿವೈಡ್ ಮಾಡ್ಕೊಳ್ರಿ, ಅಥವಾ ಸೊ 2 ಇಂದ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡುತ್ತೆ ಆ ನಂಬರಿಂದ ಮಲ್ಟಿಪ್ಲೈ ಮಾಡಿ ನೀವು ಫೈಂಡ್ ಔಟ್ ಮಾಡ್ಬೋದು. ಓಕೆನಾ? 2 27s 54 ಬರುತ್ತೆ. 2 ಈಸ್ ದ ಪ್ರೈಮ್ ನಂಬರ್, ಹೌದಲ್ವಾ? 27 ಇಸ್ ದ ಕಾಂಪೋಸಿಟ್ ನಂಬರ್. ಸೊ 2 ಮತ್ತೆ ಫರ್ದರ್ ಡಿವೈಡ್ ಮಾಡೋ ಹಾಗಿಲ್ಲ, ಯಾಕೆ? ಪ್ರೈಮ್ ನಂಬರ್ ಇದು. ನೆಕ್ಸ್ಟ್ 27 ಇದೆ, ಹೌದಲ್ವಾ? ಇದು ಕಾಂಪೋಸಿಟ್ ನಂಬರ್ ಆಗುತ್ತೆ. ಸೊ 27ಅನ್ನು ಮತ್ತೆ ಫರ್ದರ್ ಡಿವೈಡ್ ಮಾಡೋಣ, ಅಥವಾ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದರೆ 27 ಬರುತ್ತೆ ಫೈಂಡ್ ಔಟ್ ಮಾಡೋಣ. ಸೊ 3 9s 27. ನೆಕ್ಸ್ಟ್ ಇಲ್ಲಿ 3 ಈಸ್ ದ ಪ್ರೈಮ್ ನಂಬರ್, ಹಿಯರ್ 2 ಈಸ್ ದ ಪ್ರೈಮ್ ನಂಬರ್, ಹಿಯರ್ 3 ಈಸ್ ದ ಪ್ರೈಮ್ ನಂಬರ್, ಹೌದಲ್ವಾ? ಸೊ ನೆಕ್ಸ್ಟ್ 9 ಈಸ್ ದ ಕಾಂಪೋಸಿಟ್ ನಂಬರ್. ಸೊ ಮತ್ತೆ ಕಾಂಪೋಸಿಟ್ ನಂಬರನ್ನು ಫರ್ದರ್ ನಾವು ಡಿವೈಡ್ ಮಾಡೋಣ, ಅಥವಾ ಯಾವ ಟೇಬಲಲ್ಲಿ ಬರುತ್ತೆ ಫೈಂಡ್ ಔಟ್ ಮಾಡೋಣ. ಓಕೆನಾ? ಸೊ 3 3s 9, ಹೌದಲ್ವಾ? ನೆಕ್ಸ್ಟ್ ಲಾಸ್ಟ್ಲಿ 3 and 3 ಆರ್ ಪ್ರೈಮ್ ನಂಬರ್ಸ್, ಹೌದಲ್ವಾ? ಮತ್ತೆ ಫರ್ದರ್ ಡಿವೈಡ್ ಮಾಡೋ ನೆಸೆಸಿಟಿ ಇಲ್ಲ. ಎಲ್ಲಿ ತನಕ ನಾವು ಡಿವೈಡ್ ಮಾಡಬೇಕು ಈ ಫ್ಯಾಕ್ಟರಿ ಟ್ರೀ ಅಂದರೆ, ಸೊ ನಮಗೆ ಎಲ್ಲಿ ತನಕ ಪ್ರೈಮ್ ನಂಬರ್ಸ್ ಸಿಗಲ್ಲ ಅಲ್ಲಿ ತನಕ ನಾವು ಡಿವೈಡ್ ಮಾಡ್ತಾನೆ ಹೋಗಬೇಕು. ಪ್ರೈಮ್ ನಂಬರ್ ಸಿಕ್ಕೇ ಸಿಗುತ್ತೆ. ಮ್ಯಾಮ್ ಪ್ರೈಮ್ ನಂಬರ್ ಸಿಕ್ಕಿಲ್ಲ ಅಂದರೆ ಪ್ರೈಮ್ ನಂಬರ್ ಸಿಕ್ಕೇ ಸಿಗುತ್ತೆ. ಓಕೆನಾ? ಓಕೆನಾ? ನೆಕ್ಸ್ಟ್ ಸೊ ಹಾಗಾದರೆ ನೆಕ್ಸ್ಟ್ ಇದಾದಮೇಲೆ ಏನು ಮಾಡಬೇಕು, ಇಲ್ಲಿ ಆ್ಯರೋ ಮಾರ್ಕ್ ಇದೆ, ಹೌದಲ್ವ? ಇದು ಆ್ಯರೋ ಮಾರ್ಕ್ನ ಸೊ ಲೆಫ್ಟ್ ಸೈಡಲ್ಲಿ ನಾವು ಪ್ರೈಮ್ ನಂಬರ್ಸನ್ನು ಬರೀತಾ ಹೋಗ್ತೀವಿ, ಹೌದಲ್ವ? ಸೊ ಪ್ರೈಮ್ ನಂಬರ್ಸ್ ಆಫ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 54 ಈಸ್ ಸೊ 2 into 3 into 3 into 3. So these are prime factors of 54. ಓಕೆನಾ? ಏನು ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 54 ಬೇರೆ, ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 54. ದೀಸ್ ಆರ್ ಪ್ರೈಮ್ ಫ್ಯಾಕ್ಟರ್ಸ್, ಎಲ್ಲ ಪ್ರೈಮ್ ನಂಬರ್ಸ್ ಇದೆ, ಹೌದಲ್ವಾ? ಸೊ ಇದನ್ನು ಮಲ್ಟಿಪ್ಲೈ ಮಾಡಿದರೆ ನಿಮಗೆ 54 ಬರುತ್ತೆ. ಓಕೆನಾ? 2 3s 6, 6 3s 18, ಹೌದಲ್ವಾ? ನೆಕ್ಸ್ಟ್ 18 3s, ಸೊ 3 8s 24, ಕ್ಯಾರಿ 2, 3 1s 3 ಪ್ಲಸ್ 2 5, 54. 18 3s 54. ಸೊ ಈ ಥರ ನಾವೇನು ಮಾಡಬೇಕು, ಫ್ಯಾಕ್ಟರ್ ಟ್ರೀ ಮೆಥಡಲ್ಲಿ ಯಾವುದೇ ಒಂದು ನಂಬರ್ನ ಪ್ರೈಮ್ ಫ್ಯಾಕ್ಟರ್ಸನ್ನ ಈ ಥರ ಫೈಂಡ್ ಔಟ್ ಮಾಡ್ಬೋದು. ಸೊ ಡಿವಿಷನ್ ಮೆಥಡ್ ಸೇಮ್ ಇದೆ. ಓಕೆನಾ? ಹೇಗೆ ನೋಡಿರಿ, 54, ಹೌದಲ್ವಾ? ಸೊ ನಾನು ಹೇಳಿದ್ದೆ, ಸೊ ಈ ಒಂದು ನಂಬರ್ ಇದ್ದರೆ 2 ಇಂದ ಡಿವೈಡ್ ಮಾಡಿರಿ ಅಂತೇಳಿ. ಓಕೆನಾ? 2 ಇಂದ ಡಿವೈಡ್ ಮಾಡ್ತಿದ್ದೀನಿ. 2 2s 4, ಹೌದಲ್ವಾ? ರಿಮೈಂಡರ್ 1 ಉಳಿಯುತ್ತೆ, 70, ಸೊ 14 ಆಗುತ್ತೆ. 2 7s 14. ಓಕೆನಾ? ಹೇಗೆ ಬರೀತಿದ್ದೀನಿ ಅಂದರೆ ಇಲ್ಲಿ ನೋಡ್ರಿ, ಇಲ್ಲಿ 54 ಇದೆ, ಹೌದಲ್ವಾ? 2 ಇಂದ ಡಿವೈಡ್ ಮಾಡ್ತಿದ್ದೀನಿ, ಆವಾಗಲೇ ತೋರಿಸಿದ್ದೆ ನಾನು. ಸೊ 2 2s 4, 2 2s 4, 5ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 1, ಬ್ರಿಂಗ್ ಡೌನ್ 14, ರಿಮೈಂಡರ್. ಓಕೆನಾ? ಇಲ್ಲಿ 14 ಆಯಿತು. 2 7s 14, ಹೌದಲ್ವಾ? ಸೊ ಇಲ್ಲಿರೋ ಡಿವೈಸರ್ 2 ಇಲ್ಲಿರುತ್ತೆ, ಹೌದಲ್ವಾ? ಸೊ ಬಂದಿರೋ ಇಲ್ಲಿ ಕೋಶಂಟು ಇಲ್ಲಿರುತ್ತೆ 27, ಹೌದಲ್ವಾ? ಸೊ ಇಲ್ಲಿರೋ
2 ಇಲ್ಲಿರುತ್ತೆ. ಸೊ ಇಲ್ಲಿರೋ ಕಾಂಪೋಸಿಟ್ ನಂಬರ್ ಇಲ್ಲಿರುತ್ತೆ. ನೆಕ್ಸ್ಟ್ ಫರ್ದರ್ ಮತ್ತೆ ಈ ಥರ ಬಾಕ್ಸ್ ಹಾಕಿ ಮತ್ತೆ ಫರ್ದರ್ ಡಿವೈಡ್ ಮಾಡಬೇಕು. ಸೊ ಇದರಿಂದ 3ಇಂದ ಹೌದಲ್ವಾ. 3 9s are 27. ನೋಡ್ರಿ ಫ್ಯಾಕ್ಟರ್ ಟ್ರೀ ಮೆಥಡ್ ಆ್ಯಂಡ್ ಡಿವಿಷನ್ ಮೆಥಡ್ ಸೇಮ್. ಓಕೆನಾ, ನೋಡ್ರಿ ಇಲ್ಲಿ 3 9s ಹೌದಲ್ವಾ, ಇಲ್ಲಿರೋ 3 ಇಲ್ಲಿದೆ. ಸೊ ಇಲ್ಲಿರೋ 9, 3 9s are 27. ಸೊ 9 is a ಕಾಂಪೋಸಿಟ್ ನಂಬರ್. ಮತ್ತೆ ಫರ್ದರ್ ಡಿವೈಡ್ ಮಾಡೋಣ. 3 3s are 9, 3 3s are 9 ಹೌದಲ್ವಾ. ಇಲ್ಲಿರೋ 3 ಇಲ್ಲಿದೆ, ಇಲ್ಲಿರೋ 3 ಇಲ್ಲಿದೆ. ಓಕೆನಾ. ಸೊ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 54 ಡಿವಿಷನ್ ಮೆಥಡಿಂದ ಫೈಂಡ್ ಔಟ್ ಮಾಡಿದ್ವಿ. 2 3 3 3 2 ಇಂಟು 3 ಇಂಟು 3 ಇಂಟು 3. ಓಕೆನಾ. ಸೊ ಈ ಥರ ನಾವೇನು ಮಾಡ್ತೀವಿ, ಡಿವಿಷನ್ ಮೆಥಡ್ ಆ್ಯಂಡ್ ಫ್ಯಾಕ್ಟರ್ ಟ್ರೀ ಮೆಥಡಿಂದ ಪ್ರೈಮ್ ಫ್ಯಾಕ್ಟರ್ಸನ್ನ ಫೈಂಡ್ ಔಟ್ ಮಾಡ್ತೀವಿ. ಸೊ ಒನ್ ಮೋರ್ ಎಕ್ಸಾಂಪಲ್. $36 ಹೌದಲ್ವಾ, 36 ಸೊ ಈವನ್ ನಂಬರ್. ಸೊ 36 3ಇಂದನೂ ಡಿವೈಡ್ ಆಗುತ್ತೆ. ಸೊ 36 2ಇಂದನೂ ಡಿವೈಡ್ ಆಗುತ್ತೆ. ಸೊ ನಾನು 2ರಿಂದನೂ ಡಿವೈಡ್ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆನಾ. ಸೊ 2 36 ಹೌದಲ್ವಾ. ಸೊ ಇಲ್ಲಿ ನೋಡ್ರಿ ಡಿವೈಡ್ ಮಾಡ್ಕೊಳ್ತಿದ್ದೀನಿ. ಓಕೆನಾ. 2 1s are 2. ಸೊ 3ಯಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 1. ಸೊ ರಿಮೈಂಡರ್ ಬ್ರಿಂಗ್ ಡೌನ್ 6 ಹೌದಲ್ವಾ. 2 8s are 16. ಓಕೆನಾ. ಸೊ 2 18s ಹೌದಲ್ವಾ. ನೆಕ್ಸ್ಟು 18 ಈಸಿಯಾಗಿ ಡಿವೈಡ್ ಮಾಡ್ಬೋದು. ಫರ್ದರ್ ಮತ್ತೆ 2 ಟೇಬಲಲ್ಲಿ ಡಿವೈಡ್ ಆಗುತ್ತೆ. 2 9s 18 ಹೌದಲ್ವಾ. ನೆಕ್ಸ್ಟು 9 3 ಟೇಬಲಿಂದ ಡಿವೈಡ್ ಆಗುತ್ತೆ. 3 3s 9 ಹೌದಲ್ವಾ. ಸೊ ಹಾಗಾದರೆ ನೆಕ್ಸ್ಟ್ ಇದು ಏನು, ಇದು 2ಇಂದ ಡಿವೈಡ್ ಮಾಡಿದೆ 36ನ. ಸೇಮ್ 36ನ 3ಇಂದ ಡಿವೈಡ್ ಮಾಡ್ತೀನಿ. ಓಕೆನಾ. ಸೊ 3 1s are 3 2s are 6. ನೋಡ್ರಿ ಇಲ್ಲಿ 36 3ಇಂದ ಡಿವೈಡ್ ಮಾಡ್ತಿದ್ದೀನಿ. 3 1s are 3, ರಿಮೈಂಡರ್ 0, ಬ್ರಿಂಗ್ ಡೌನ್ 6, 3 2s are 6 ಹೌದಲ್ವಾ. ಆನ್ಸರ್ 12 ಬಂತು ಹೌದಲ್ವಾ. ಮತ್ತೆ ಫರ್ದರ್ ಏನು, 3 4s are 12 ಹೌದಲ್ವಾ. 3 4s are 12 ಆರ್ 2 6s are 12 ಹೀಗೂ ಡಿವೈಡ್ ಮಾಡ್ಬೋದು. ಓಕೆನಾ. ನೆಕ್ಸ್ಟು 2 2s are 4. ಸೊ ಹಾಗಾದರೆ ಸೊ ಇಲ್ಲಿ ಏನು 2ಇಂದ ಡಿವೈಡ್ ಮಾಡಿದಾಗ ಏನೇನು ಪ್ರೈಮ್ ನಂಬರ್ಸ್ ಬಂತು, 2 ಇಂಟು 2 ಇಂಟು 3 ಇಂಟು 3 ಹೌದಲ್ವಾ. ನೆಕ್ಸ್ಟ್ ಇಲ್ಲಿ 3ಇಂದ ಡಿವೈಡ್ ಮಾಡಿದಾಗ ಏನೇನು ಬಂತು ಪ್ರೈಮ್ ನಂಬರ್ಸ್, 3 ಇಂಟು 3 ಇಂಟು 2 ಇಂಟು 2 ಹೌದಲ್ವಾ. ಸೇಮ್ 2 2 ಟೈಮ್ ಇದೆ, ಇಲ್ಲೂ 2 2 ಟೈಮ್ ಇದೆ, ಇಲ್ಲಿ 3 2 ಟೈಮ್ ಇದೆ, ಇಲ್ಲೂ ಸಹ 3 2 ಟೈಮ್ ಇದೆ. ಸೇಮ್ ಪ್ರೈಮ್ ನಂಬರ್ಸ್ ಬಂದಿದೆ, ಆದರೆ ಪ್ರೈಮ್ ನಂಬರ್ಸ್ ಏನಾಗಿದೆ, ಇಂಟರ್ಚೇಂಜ್ ಆಗಿದೆ. ಅರ್ಥ ಆಗ್ತಿದೆಯಾ, ಆರ್ಡ್ರ್ ಚೇಂಜ್ ಆಗಿದೆ ಅಷ್ಟೇ. ಸೊ ನೀವು 2ಇಂದಾದರೂ ಡಿವೈಡ್ ಮಾಡಿರಿ, 3ಇಂದಾದರೂ ಡಿವೈಡ್ ಮಾಡಿರಿ. ಓಕೆನಾ. ನೆಕ್ಸ್ಟ್ ಡಿವಿಷನ್ ಮೆಥಡಲ್ಲಿ ಫೈಂಡ್ ಔಟ್ ಮಾಡ್ತಿದ್ದೀನಿ. 36 ಹೌದಲ್ವಾ. ಸೊ 36ನ 2ಇಂದನೂ ಡಿವೈಡ್ ಮಾಡಿ ತೋರಿಸ್ತೀನಿ, 36ನ 3ಇಂದನೂ ಡಿವೈಡ್ ಮಾಡಿ ತೋರಿಸ್ತೀನಿ. ಓಕೆನಾ. ಸೊ 2 1s are 2, 2 1s are 2, 3ಯಲ್ಲಿ 2 ಸಪ್ರೇಟ್ ಮಾಡಿದ್ರೆ 1, ರಿಮೈಂಡರ್ ಹೌದಲ್ವಾ 16 ಆಗುತ್ತೆ. 2 8s are 16. ನೆಕ್ಸ್ಟು 2 9s are 18. ಸೊ 3 3s are 9 ಹೌದಲ್ವಾ. ಇಲ್ಲಿ 9 ನೋಡಿದ ತಕ್ಷಣ ಗೊತ್ತಾಗುತ್ತೆ, 2ಇಂದ 9 ಡಿವೈಡ್ ಆಗಲ್ಲ. ಸೊ 9 ಬರೋದು 3 ಟೇಬಲಲ್ಲಿ, 3 3s are 9. ಸೊ 2ಇಂದ 36 ಡಿವೈಡ್ ಮಾಡಿದೆ. ಸೇಮ್ 36ನ ನಾನು ಏನು ಮಾಡ್ತೀನಿ ಈಗ 3ಇಂದ ಡಿವೈಡ್ ಮಾಡ್ತೀನಿ. 3 1s are 3, 3 2s are 6 ಹೌದಲ್ವಾ. 3 4s are 12. ಓಕೆನಾ. 2 2s are 4. ಸೊ ಹಾಗಾದರೆ ಸೊ ಇಲ್ಲಿ 2ಇಂದ ಡಿವೈಡ್ ಮಾಡಿದಾಗ ಪ್ರೈಮ್ ಫ್ಯಾಕ್ಟರ್ಸ್ ಯಾವುದು ಬಂತು, 2 ಇಂಟು 2 ಇಂಟು 3 ಇಂಟು 3. ಸೊ ಇಲ್ಲಿ ಡಿವೈಡ್ ಮಾಡಿದಾಗ ಸೊ ಫಸ್ಟು ಸ್ಮಾಲ್ ಪ್ರೈಮ್ ನಂಬರ್ ತೊಗೊಳೋಣ. ಸೊ 2 ಇಂಟು 2 ಇಂಟು 3 ಇಂಟು 3 ಓಕೆನಾ. ಸೊ ಹೌದಲ್ವಾ, ಸೇಮ್ ಪ್ರೈಮ್ ನಂಬರ್ಸ್ ಬಂದಿದೆ. ಓಕೆನಾ. ಫಸ್ಟ್ ಕೊಟ್ಟಿರೋ ನಂಬರನ್ನು ಯೋಚನೆ ಮಾಡಿರಿ. ಓಕೆನಾ. ಮೋಸ್ಟ್ ಆಫ್ ಆಲ್ ಯಾವುದೇ ಒಂದು ನಂಬರ್ ಕೊಟ್ಟಿರಲಿ ಅದು ಡೈರೆಕ್ಟ್ 2ಇಂದ ಅಥವಾ 3ಇಂದ ಡಿವೈಡ್ ಆಗುತ್ತೆ. ಓಕೆನಾ. ಸೊ ಏನಾದರೂ 25 ಈ ಥರ ಇದ್ದರೆ ಆವಾಗ ಈ ನಂಬರ್ ಇದೆಯಲ್ಲ 5ಇಂದ 1 ಪ್ಲೇಸಲ್ಲಿ 5 ಇದೆ ಅಂದರೆ ಈ ನಂಬರ್ ಏನು 5ಇಂದ ಡಿವೈಡ್ ಆಗುತ್ತೆ. ಓಕೆನಾ. ಸೊ ಈ ಥರ ನಾವು ಏನು ಮಾಡಬೇಕು,
ಪ್ರೈಮ್ ನಂಬರ್ಸ್ನ ಫ್ಯಾಕ್ಟರ್ಸನ್ನ ಇದರ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಿಂದ ನಾವು ಫೈಂಡ್ ಔಟ್ ಮಾಡ್ಬೋದು. ಓಕೆನಾ? ಸೊ ಒನ್ ಮೋರ್ ಎಕ್ಸಾಂಪಲ್. ಸೊ 120 ಹೌದಲ್ಲ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ ಎಕ್ಸಾಂಪಲ್. ಸೊ 120ನ ಡಿವಿಷನ್ ಮೆಥಡಲ್ಲಿ ತೋರಿಸಿದ್ದಾರೆ. ಸೊ ನಾನು 120ನ ಫ್ಯಾಕ್ಟರ್ ಮೆಥಡಲ್ಲೂ ತೋರಿಸ್ತೀನಿ, ದೆನ್ ಡಿವಿಷನ್ ಮೆಥಡಲ್ಲೂ ತೋರಿಸ್ತೀನಿ. ಸೊ 120 ಹೌದಲ್ವಾ? ಸೊ ಇಲ್ಲಿ 120 ಇದೆ, ಇಲ್ಲಿ 12 ಇದೆ ನೋಡ್ರಿ. 12 ಅಂದರೆ 2 ಟೇಬಲಲ್ಲಿ ಡಿವೈಡ್ ಆಗುತ್ತೆ. 2 6 12, ಇಲ್ಲಿ 0 ಇದೆ ಅಂದರೆ 0 ಬರ್ರಿ. 2 60s ಈ ಥರ ಶಾರ್ಟಾಗಿ ಮೈಂಡನ್ನು ಯೂಸ್ ಮಾಡಿ ಈ ಥರ ನೀವು ಸಾಲ್ವ್ ಮಾಡ್ಬೋದು. ಓನ್ಲಿ 12ನ ಡಿವೈಡ್ ಮಾಡ್ಕೊಂಡ್ರೆ ಸೊ ಮಲ್ಟಿಪ್ಲಿಕೇಶನ್ ಚಾಪ್ಟರ್ ಮಾಡುವಾಗ ನಾನು ಹೇಳ್ಕೊಟ್ಟಿದ್ದೆ ಹೌದಲ್ವ, ದ 4 ಆಪರೇಷನ್ಸ್ ಆ ಚಾಪ್ಟ್ರಲ್ಲಿ ಹೇಳಿದ್ದೆ ಹೌದಲ್ವ. ಮಲ್ಟಿಪಲ್ಸ್ ಆಫ್ 10 ಬಂದಾಗ ಪ್ರಾಡಕ್ಟಲ್ಲಿ ಅಲ್ಲಿರೋ 0ನ ಫಸ್ಟ್ ಬರ್ಕೊಂಡು ಬಿಡ್ರಿ ಅಂತೇಳಿ ಹೌದಲ್ವಾ. ಸೊ ಡಿವಿಷನಲ್ಲಿ ಈ ಥರ ಮಾಡ್ಬೋದು. ಓಕೆನಾ? ಸೊ ಇಲ್ಲಿ 12 ಇದೆ, ಓನ್ಲಿ 12ನ ಡಿವೈಡ್ ಮಾಡಿರಿ. 2 6 12 ಆಗುತ್ತೆ. ಇಲ್ಲಿ 120 ಅಂದರೆ 0 ಇದೆ ಅಂದರೆ ಇಲ್ಲಿ 0 ಬರೀರಿ. ನೆಕ್ಸ್ಟು ಫರ್ದರ್ 2 ಇಸ್ ದ ಪ್ರೈಮ್ ನಂಬರ್, 60 ಇಸ್ ದ ಕಾಂಪೋಸಿಟ್ ನಂಬರ್ ಹೌದಲ್ವಾ. ಸೊ ಮತ್ತೆ ಡಿವೈಡ್ ಮಾಡ್ಬೋದು. 2 30s ಹೌದಲ್ವಾ. 2 6 ಡಿವೈಡ್ ಮಾಡೋಣ ಅಂದರೆ 2 3s 6 0 ಹೌದಲ್ವಾ. ಓಕೆನಾ? ನೆಕ್ಸ್ಟು ನೀವು 2 ಇಂದನೇ ಡಿವೈಡ್ ಮಾಡ್ಬೋದು, ಇಲ್ಲ ಅಂದರೆ 2 15s ಬರುತ್ತೆ. ಆರ್ ಈಸಿಯಾಗಿ 3 ಇಂದ 3 10s ಡಿವೈಡ್ ಮಾಡ್ಬೋದು ಹೌದಲ್ವಾ. 3 10s. ನೆಕ್ಸ್ಟು 2 5s 10 ಹೌದಲ್ವಾ. ಸೊ 2 5s ಹೇಗೆ? 2 60s 2 30s 3 10s 30 2 5s 10. ಸೊ ಇಲ್ಲಿ ನೋಡ್ರಿ, ಇಲ್ಲಿ 120 ಇದೆ ಹೌದಲ್ವಾ. ನೋಡ್ರಿ ಇಲ್ಲಿ 2 60s 2 60s 120 2 30s ಹೌದಲ್ವಾ. ಇಲ್ಲಿ 3 ಇಂದ ಡಿವೈಡ್ ಮಾಡಿದ್ದೀನಿ. 3 10s 30ನ ಮತ್ತೆ ನಾವು 2 ಇಂದನೂ ಡಿವೈಡ್ ಮಾಡ್ಬೋದು. 2 15s ಹೌದಲ್ವಾ. ನೆಕ್ಸ್ಟ್ 15ನ 3 5s 50 ಹೌದಲ್ವಾ. ಸೊ ಇಲ್ಲಿ ನೋಡ್ರಿ 2 ಬಂದಿದೆ. ಸೊ ಇಲ್ಲಿರೋ 2 ಇಲ್ಲಿ ಬಂದಿದೆ ಹೌದಲ್ವಾ. ಇಲ್ಲಿರೋ 3 ಇಲ್ಲಿ ಬಂದಿದೆ, ಇಲ್ಲಿರೋ 5 ಇಲ್ಲಿ ಬಂದಿದೆ. ಸೊ ನಂಬರ್ಸ್ ಪ್ರೈಮ್ ನಂಬರ್ಸ್ ಇಂಟರ್ಚೇಂಜ್ ಆಗಿದೆ, ಬಟ್ ಸೇಮ್ ನಂಬರ್ ಆಫ್ ಪ್ರೈಮ್ ನಂಬರ್ಸ್ ಬಂದಿದೆ. ಸೊ ಹಾಗಾದರೆ ಏನು? ಸೊ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 20 ಯಾವುದ್ಯಾವುದು? 2 ಇಂಟು 2 ಇಂಟು ಹೌದಲ್ವಾ. ಸೊ 2 ಇಂಟು 3 ಇಂಟು 5 ಹೌದಲ್ವಾ. 1 2 3 ಟೈಮ್ 2 ಇದೆ. ಸೊ 3 1 ಟೈಮ್ ಇದೆ, 5 1 ಟೈಮ್ ಇದೆ. 5 ಈಸ್ ಆಲ್ಸೋ ಪ್ರೈಮ್ ನಂಬರ್ ಹೌದಲ್ವಾ. ಸೊ ಹಾಗೆ ಡಿವಿಷನ್ ಮೆಥಡಲ್ಲಿ ಹೇಗೆ ಫೈಂಡ್ ಔಟ್ ಮಾಡೋಣ 120ನ ಹೌದಲ್ವಾ. ಐ ಹೋಪ್ ಆಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್. ಬೋತ್ ಮೆಥಡ್ಸ್ ಆರ್ ಸೇಮ್, ಎರಡೂ ಮೆಥಡ್ ಸೇಮ್ ಇದೆ, ಆದರೆ ಸಾಲ್ವ್ ಮಾಡೋದು ಸ್ವಲ್ಪ ಡಿಫ್ರೆಂಟ್. ಸೊ ಅಲ್ಲೂ ಸಹ ಡಿವೈಡ್ ಮಾಡ್ತೀವಿ, ಇಲ್ಲೂ ಸಹ ನಾವು ಡಿವೈಡ್ ಮಾಡ್ತೀವಿ. ಓಕೆನಾ? 120 ಹೌದಲ್ವಾ. 2 6 2 6 12 2 0s 0 ಹೌದಲ್ವಾ. ಸೊ 2 3s 6 ಹೌದಲ್ವಾ. 2 3s 6 2 0s 0 ಓಕೆನಾ. 2 15s ನೋಡ್ರಿ, ಇಲ್ಲಿ ಡಿವೈಡ್ ಮಾಡ್ತಿದ್ದೀನಿ 30ನ, ಆರ್ 15 2s 30 ಓಕೆ. 2 1s 2 ಸೊ ರಿಮೈಂಡರ್ 1 ಬ್ರಿಂಗ್ ಡೌನ್ 0 ಹೌದಲ್ವಾ. 2 5s 10 ಹೌದಲ್ವಾ. ಆನ್ಸರ್ 15 ಬಂತು ಹೌದಲ್ವಾ. ನೆಕ್ಸ್ಟು 15 2 ಇಂದ ಡಿವೈಡ್ ಆಗಲ್ಲ ಹೌದಲ್ವಾ. 15 ಈಸ್ ನಾಟ್ ಎ ಈವನ್ ನಂಬರ್ ಹೌದಲ್ವಾ, ಇದು ಈವನ್ ನಂಬರ್ ಅಲ್ಲ. ನೆಕ್ಸ್ಟು 3 5s 15 ಹೌದಲ್ವಾ. ಸೊ ಪ್ರೈಮ್ ಫ್ಯಾಕ್ಟರ್ಸ್ 2 ಇಂಟು ಸೊ 2 ಇಂಟು ಹೌದಲ್ವಾ. ದಿಸ್ 2 ಇಂಟು 3 ಇಂಟು 5 ಹೌದಲ್ವಾ. ಸೇಮ್ ಇದೇ ಮೆಥಡು ಇಲ್ಲಿ ಏನು ಮಾಡ್ತೀನಿ, 2 ಇಂದ ಡಿವೈಡ್ ಮಾಡಿದ್ದೀನಲ್ವಾ. ಸೊ 3 ಇಂದ ಡಿವೈಡ್ ಮಾಡೋಣ. ಸ್ಟಾರ್ಟಿಂಗೇ 3 ಇಂದ ಡಿವೈಡ್ ಮಾಡ್ತಾ ಬರೋಣ. 3 4s 12 ಹೌದಲ್ವಾ. 3 4s 12 ಆಗುತ್ತೆ ಓಕೆನಾ. ಸೊ 3 0s 0 ಓಕೆ. 3 ಟೇಬಲಲ್ಲಿ 40 ಬರುತ್ತಾ? ಇಲ್ಲ. 3 ಟೇಬಲಲ್ಲಿ 40 3 ಇಂದ 40 ಡಿವೈಡ್ ಆಗಲ್ಲ. ಸೊ ಇದರಿಂದ ಡಿವೈಡ್ ಆಗುತ್ತೆ, 4 ಇಂದ ಡಿವೈಡ್ ಆಗುತ್ತೆ. 4 10s 40 ಬಟ್ 4 ನೋಡ್ರಿ ಇಲ್ಲಿ 4 10s 40 ಬರುತ್ತೆ, ಆದರೆ 4 ಈಸ್ ನಾಟ್ ಎ ಪ್ರೈಮ್ ನಂಬರ್, 4 ಈಸ್ ಕಾಂಪೋಸಿಟ್ ನಂಬರ್. ಸೊ ನೀವೇನಾದರೂ ಇಲ್ಲಿ 4 ಬರೆದ್ರೆ ರಾಂಗ್ ಆಗುತ್ತೆ. ಸೊ ಹಾಗಾದರೆ ಯಾವ ನಂಬರಿಂದ ಫೈಂಡ್ ಔಟ್ ಮಾಡಬೇಕು? 40 ಈಸ್ ಅ ಈವನ್ ನಂಬರ್ ಹೌದಲ್ವಾ. 1s ಪ್ಲೇಸಲ್ಲಿ 0 ಇದೆ ಅಂದರೆ ಸೊ ಯಾವ ನಂಬರಿಂದ ಟ್ರೈ ಮಾಡೋಣ ನಾವು? 2 ಇಂದ ಟ್ರೈ ಮಾಡೋಣ ಓಕೆನಾ. 2
20s 2 2s 4 2 0s 0 ಹೌದಲ್ವಾ. ನೆಕ್ಸ್ಟು 2 10s 20 2 10s 20 ಸೊ 2 5s 10 ಹೌದಲ್ವಾ. 5 is a ಪ್ರೈಮ್ ನಂಬರ್. ಸೊ ಹಾಗಾದರೆ ಪ್ರೈಮ್ ಫ್ಯಾಕ್ಟರ್ಸ್ ಬರೆಯೋಣ. ಇಲ್ಲಿ 3 ಇದೆ ಹೌದಲ್ವಾ. 3 ಇಂಟು 2 ಇಂಟು 2 ಇಂಟು 2 ಇಂಟು 5 ಹೌದಲ್ವಾ. ಸೊ ಇದನ್ನು ನೀಟಾಗಿ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರೆಯೋಣ. ಅಸೆಂಡಿಂಗ್ ಆರ್ಡರ್ ಮೀನ್ಸ್ ಫಸ್ಟ್ ಸ್ಮಾಲರ್ ಟು ಬಿಗ್ಗರ್ ಅರೇಂಜ್ ಮಾಡೋಣ. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತಿದ್ದೀನಿ, ನೀವು ಬರೆಯುವಾಗಲೇ ನೀವೇನು ಮಾಡಬೇಕು, ನೀಟಾಗಿ ಸ್ಟಾರ್ಟಿಂಗ್ 2 ಬರಿಬೇಕು, ಆಮೇಲೆ 3ನ ಬರಿಬೇಕು, ಆಮೇಲೆ 5ನ ಬರಿತಾ ಹೋಗಬೇಕು. ಓಕೆನಾ. ಸೊ 2 ಇಂಟು ಹೌದಲ್ವಾ 2 ಇಂಟು 2. ಸೊ ನೆಕ್ಸ್ಟ್ ಇಲ್ಲಿ 3 ಇದೆ, ನೆಕ್ಸ್ಟ್ ಇಲ್ಲಿ 5 ಇದೆ. ಸೊ ನೋಡಿರಿ, ಸೊ ಎರಡು ಮೆಥಡಿಂದ ಹೌದಲ್ವಾ, ಈ ಮೆಥಡಿಂದ ಫೈಂಡ್ ಔಟ್ ಮಾಡಿದಾಗ, ಸೊ ನೆಕ್ಸ್ಟು ಈ ಮೆಥಡಿಂದ ಫೈಂಡ್ ಔಟ್ ಮಾಡಿದಾಗ, ಅಂದರೆ ಇಲ್ಲಿ ನಂಬರ್ನ ಚೇಂಜ್, ಸೇಮ್ ಮೆಥಡ್ ಮಾತ್ರ ಸೇಮ್ ಇದೆ, ಇಲ್ಲಿ ನಂಬರ್ನ ನಾನು ಚೇಂಜ್ ಮಾಡಿದ್ದೀನಿ ಹೌದಲ್ವಾ. ಓಕೆನಾ. ಸೊ ಈ ಥರ ಮೆಥಡ್ ಸೇಮ್ ಇದೆ, ಮಿಡ್ಲಲ್ಲಿ ನಾನು ನಂಬರ್ಸನ್ನು ಚೇಂಜ್ ಮಾಡಿ ಡಿವೈಡ್ ಮಾಡಿದ್ದೀನಿ. ಸೊ ನೀವು ನಂಬರ್ಸನ್ನು ಚೇಂಜ್ ಮಾಡಿ ಡಿವೈಡ್ ಮಾಡಿದ್ರೂ ಸೊ ಆನ್ಸರ್ ಸೇಮ್ ಬರುತ್ತೆ. ಓಕೆನಾ. ಸೊ ಇದನ್ನು ನಾವು ಡಿವಿಷನ್ ಮೆಥಡ್ ಅಂತ ಕರಿತೀವಿ. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದರೆ, ಸೊ ಯಾವುದೇ ಒಂದು ನಂಬರ್ನ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡ್ತೀವಲ್ಲ, ಆ ಎಲ್ಲ ಫ್ಯಾಕ್ಟರ್ಸು ಪ್ರೈಮ್ ನಂಬರ್ಸೇ ಆಗಿರಬೇಕು. ಓಕೆನಾ. ಸೊ ಏನಿಲ್ಲ, ತುಂಬ ಈಸಿ ಇದೆ. ಯಾವುದೇ ಒಂದು ನಂಬರ್ ಕೊಟ್ಟಿರಲಿ, ಆ ನಂಬರ್ನ ಫ್ಯಾಕ್ಟರ್ಸು 2 3 5 7 11 ಇಷ್ಟರ ಒಳಗೇ ಬಂದುಬಿಡುತ್ತೆ. ಯಾವುದೋ ಒಂದು, ಸೊ 120 ಪ್ರಾಬ್ಲಮ್ಸಲ್ಲಿ ಯಾವುದೋ ಒಂದು ನಂಬರ್ ಮಾತ್ರ ಮೋರ್ ದೆನ್ 10 ಕ್ರಾಸ್ ಆಗಿ ಹೋಗಿರುತ್ತೆ ಅಷ್ಟೇ. ಓಕೆನಾ. ಸೊ ಇಲ್ಲೇ ನಿಮಗೆ 2 3 5 7ಇಂದ ಇಲ್ಲೇ ನಿಮಗೆ ಸಿಗ್ಬಿಡುತ್ತೆ ಪ್ರೈಮ್ ನಂಬರ್ನ ಫ್ಯಾಕ್ಟರ್ಸು ಪ್ರೈಮ್. ಓಕೆನಾ. ಪ್ರೈಮ್ ಫ್ಯಾಕ್ಟರ್ಸು ಈ ನಂಬರ್ಸಿಂದನೇ ನಿಮಗೆ ಅಲ್ಲೇ ನೀವು ಫೈಂಡ್ ಔಟ್ ಮಾಡ್ಬೋದು ಈಸಿಯಾಗಿ. ಓಕೆನಾ. ಸೊ ನಾವು ಇವತ್ತು ಏನು ಡಿಸ್ಕಸ್ ಮಾಡಿದ್ವಿ, ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದರೆ ಏನು ಅದನ್ನು ಸ್ಟಡಿ ಮಾಡಿದ್ವಿ. ಮೀನ್ಸ್ ಯಾವುದೇ ಒಂದು ನಂಬರ್ನ ಫ್ಯಾಕ್ಟರ್ಸ್ ಏನಾಗಿರಬೇಕು, ಎಲ್ಲ ಫ್ಯಾಕ್ಟರ್ಸು ಪ್ರೈಮ್ ನಂಬರ್ಸ್ ಆಗಿರಬೇಕು. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ನ 2 ಮೆಥಡಲ್ಲಿ ಫೈಂಡ್ ಔಟ್ ಮಾಡ್ತೀವಿ, ಒಂದು ಫ್ಯಾಕ್ಟರ್ ಟ್ರೀ ಮೆಥಡಲ್ಲಿ, ಇನ್ನೊಂದು ಡಿವಿಷನ್ ಮೆಥಡಲ್ಲಿ. ಓಕೆನಾ. ಸೊ ಇದು ಡಿವಿಷನ್ ಮೆಥಡ್ ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ನೀವು ಸಬ್ ಟಾಪಿಕ್ HCF ಆ್ಯಂಡ್ LCMನ್ನು ನೀವು ಸೊ ಈ ಡಿವಿಷನ್ ಮೆಥಡಿಂದಲೇ ನೀವು ಫೈಂಡ್ ಔಟ್ ಮಾಡೋದು. ಓಕೆನಾ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡೋಣ, ಸೊ ಇದು ಪ್ರೈಮ್ ಫ್ಯಾಕ್ಟರೈಸೇಷನ್ಗೆ ರಿಲೇಟೆಡ್ ಇರೋ ಎಕ್ಸಸೈಸ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ನೆಕ್ಸ್ಟ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದರೆ HCF ಅಂದ್ರೇನು, ಯಾಕೆ HCFನ್ನು ಯೂಸ್ ಮಾಡ್ತೀವಿ, ಇದನ್ನು ನಾವು ಫೈಂಡ್ ಔಟ್ ಮಾಡೋಣಂತೆ. ಇದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣಂತೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.